ಕರಿತೀರೋ ಅಟ್ಟಿ ಒಳಗ್ ಬರ್ಬೇಕಾ ಬೇಡ್ವೋ? ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಗೌಡ್ರೆ, ಅದು ಮನ್ಸಿನ ಮಾತು, ಈಚೆ ಹೇಳ್ತಾ ಇದ್ದೀರಾ. ಕರೀರಿ ಗೌಡ್ರೆ, ಒತ್ತಾಯ್ತೈತೆ. ನಾನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಅತ್ತಾಗೆ ನೋಡ್ತಾ ಇದ್ದೀರಾ? ಇತ್ತಾಗಿರೋದ್ ನಾನು, ನನ್ ಮುಖ ನೋಡ್ ಕರೀರಿ. ಅಮ್ಮಿ, ಬಟ್ಟೆ ಬರೆನೆಲ್ಲ ತಗೊಂಡು ನಮ್ ರೂಮಿಗೆ ಬಂದ್ಬಿಡಮ್ಮಿ. ಆಹಾ, ಅಕಟ ಕೇಳಕ್ಕೆ ಏಟೊಂದ್ ಇತ್ವಾಗದೆ. ಗೌಡ್ರೆ, ಬರ್ತೀನಿ ಬಿಡಿ ಗೌಡ್ರೆ. ಸರಿ ಸರಿ, ಅವ್ರು ಬರೋ ಹೊತ್ತಾದದೆ, ಬಂದ್ಬಿಡು. ಆಮೇಲೆ ನಾನು ಹೇಳಿದ್ದೆಲ್ಲ ನೆನ್ಪದೆ ತಾನೆ? ಹಂಗೆಯ ಚಂಪಂಗೂ ಹೇಳ್ಬಿಡು. ನೋಡ್ ಚಂಪಾ, ಸರಿಯೇ? ಸರಿ ಅಣ್ಣ. ವಿದ್ಯಕ್ಕ, ಅಂದ್ರು ಭದ್ರಣ್ಣನ ಸಂದಾಗ ಆಟಾಡ್ಸ್ಬಿಟ್ಟೆ ಬಿಡು. ಚಂಪಾ, ಈ ಗಂಡ್ಸ್ರನ್ನ ಟೈಮ್ ನೋಡಿ ಆಟಾಡ್ಸ್ಬೇಕು. ಹೆಂಗೋ ಅಟ್ಟಿ ಒಳಕ್ ಹೋಯ್ತಾ ಇದೀವಲ್ವೇ, ಈ ದಿನ ಮಾತಾಡ್ದೆ ಇರೋದ್ನೆಲ್ಲ ಮಾತಾಡ್ಬಿಡ್ತೀನಿ. ಅಯ್ಯೋ, ನಂಗ್ ಸಾಲಿ ನಾಚಿಕೆ ಆಯ್ತೈತೆ. ಏನವ ಇದು? ಏಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರುವೆ ಒಂದು ಕೈಗೂಡ್ತಿಲ್ಲ. ಏನ್ ಕತೆ? ಅದಂಗೆ ಕಣೆ, ಬುದ್ಧಿವಂತಿಕೆ ದೇಸಾಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಂತೆ. ಹಂಗಾಗದೆ ನಮ್ಮ ಪರಿಸ್ಥಿತಿ. ಈಗ ಅವ್ರಿಬ್ರು ನಮ್ಮ ಅಟ್ಟಿ ಒಳಕ್ಕೆ ಬಂದು ನಮ್ ಕಣ್ಮುಂದೆನೆ ಓಡಾಡ್ಕೊಂಡಿರೋದ್ನ ಹೆಂಗವ್ವ ನೋಡ್ಕೊಂಡ್ ಸುಮ್ಕಿರೋದು? ಏನು ಮಾಡೋಕ್ಕಾಗಕ್ಕಿಲ್ಲ. ಅವ್ರು ನಮ್ಮ ಮಟ್ಟಿಗೆ ಬಂದು ಹೋಗೋ ತನಕ ಏಟೆ ಕೋಪ ಬಂದ್ರುವ ನಾವು ತಾಳ್ಮೆಯಿಂದ ಇರಬೇಕು. ಅವ್ರು ಹೋದ್ಮ್ಯಾಕೆ ನಾವೇನು ಕೆಲಸ ಮಾಡಬೇಕು ಅದ ನಾವು ಮಾಡಬೇಕು. ಏನೇ, ಅಟ್ಟಿ ಒಳಗ್ ಬಂದಿದೀನಿ ಅಂತ ಗೊತ್ ಮಾಡಕ್ ಬಂದಿದ್ಯಾ? ಜಾಸ್ತಿ ಖುಷಿ ಪಡ್ಬೇಡ. ನೀನ್ ಯಾವತ್ತಿದ್ರುವೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕಾದವಳೆಯ. ಯಾಕಂದ್ರೆ ನೀನ್ ನನ್ ತಮ್ಮಂಗ್ ಮಾಡಿರೋ ಮೋಸಕ್ಕೆ ಈ ಅಟ್ಟಿ ಒಳಕ್ಕೆ ನಿನ್ ಯಾವತ್ತೂ ಸೇರ್ಸಕ್ಕಿಲ್ಲ. ನಾನ್ ತೆಪ್ ಮಾಡಿವ್ನಿ ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಚಿತ್ರಕ್ಕ. ಒಂದ್ ವಾರ ಟೇಮ್ ಕೊಟ್ಟಕ್ಕೆ ನೀನೇನ್ ಸಾಚ ಆಗ್ಬಿಡಕ್ಕಿಲ್ಲ. ಅಷ್ಟ್ರೊಳಗೆ ನೀನೇನು ಸಾಬೀತು ಮಾಡಕ್ಕಾಗಕ್ಕಿಲ್ಲ. ಈ ಆಪಾದನೆನ ಓದ್ಕೊಂಡು ನಮ್ಮ ಅಟ್ಟಿಯಿಂದ ಹೋಗಕ್ಕೆ ಸಿದ್ಧವಾಗಿರು. ಏನೇ ಗುರಾಯಿಸ್ತಿದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕಿಲ್ಲ. ಯಾಕಂದ್ರೆ ಸತ್ಯ ನ್ಯಾಯ ಎರಡುವೆ ನನ್ನ ಪರವಾಗೇ ಅದೆ. ಇಲ್ಲಿ ಗಂಟ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ನನ್ನ ಮನ್ಸಾಕ್ಷಿಗೆ ಗೊತ್ತು. ಅದ್ಯಾವ್ರಿಗೆ ಗೊತ್ತು? ಮೇಲಾಗಿ ವಿದ್ಯಕ್ಕ ನನ್ನ ಜೊತೆಗಿರುವಾಗ ನಂಗೆ ಯಾರ ಹೆದರಿಕೆನೂ ಇಲ್ಲ. ನಮ್ ಮುಂದ್ಗುಟೆನೆ ನಿಂತ್ಕೊಂಡು ನಮ್ಗೆ ಸವಾಲಾಗ್ತ್ಯಾ ನಿನ್ನ? ಚಿತ್ರ, ತಾಳ್ಮೆ ತಕ್ಕೋ. ನೋಡವ ಹೆಂಗ್ ಮಾತಾಡ್ತಾವಳೆ. ಮಾತಾಡ್ಲಿ ಬಿಡೆ, ಅವಳಿವಳಿಗೆ ಸಂದಾಗೆ ತರಬೇತಿ ಕೊಟ್ಟವಳೆ. ಇವ್ರಿಬ್ಬರನ್ನು ಕತ್ತಿಡ್ದು ಆಚೆ ತಳ್ಳೋ ಕಾಲ ಹತ್ರಕ್ಕೆ ಬತ್ತೈತೆ. ಇವಳನ್ನ ತಳ್ಳಿದ ಮ್ಯಾಕೆ ಏನೇನ್ ಕೊಡ್ಬೇಕು ಎಲ್ಲ ಬಡ್ಡಿ ಸಮೇತ ಕೊಡೋಣ. ಅಲ್ಲಿ ತನಕ ಸುಮ್ಕಿರೋ. ಈ ಹಬ್ಬ ಮುಗಿಲಿ, ಆಮ್ಯಾಕ್ ನಿನಗೂ ಅವಳಿಗೂ ಮಾರಿ ಹಬ್ಬ ಮಾಡ್ತೀನಿ. ಮಾವಯ್ಯ ಬಂದ್ರು, ಬನ್ನಿ ತಾತ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಅಮ್ಮ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು. ನನಗೂ ಅಷ್ಟೇ ಶಿವರಾಮ.
ನನ್ನ ಸ್ನೇಹಿತನ ಮನೆಗೆ ಬಂದಿದ್ದು, ಅದು ಊರು ಉತ್ಸವಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ತಾಯಿ ಚೆನ್ನಾಗಿದ್ದಿರ್ತಾನೆ. ನಾನ್ ಸಂದಾಗಿವ್ನಿ ಅಣ್ಣ. ನಿಮ್ಮ ಆರೋಗ್ಯ ಹೇಗಿದೆ? ಆ ಭಗವಂತನ ಕೃಪೆಯಿಂದ ಇಲ್ಲಿವರೆಗೂ ಚೆನ್ನಾಗಿದ್ದೀನಮ್ಮ. ಅಂದಾಗೆ ಇವಳು ನನ್ನ ಹಿರಿ ಸೊಸೆ ಸರಿತಾ. ನಮಸ್ತೆ. ಇವನು ನನ್ನ ಸರಿತನ ಮಗ, ನನ್ನ ಹಿರಿ ಮೊಮ್ಮಗ ವಿವೇಕ್ ಅಂತ, ಅಂದ್ರೆ ವಿವೇಕ್ ಚಕ್ರವರ್ತಿ ಅಂತ. ನಮಸ್ಕಾರ. ಇವಳು ನನ್ನ ಕಿರಿ ಮಗನ ಮಗಳು ಸುರಭಿ. ನಮಸ್ತೆ ಎಲ್ಲರಿಗೂ. ಬೇರೆ ಇವನು ನಮ್ಮ ತಮ್ಮ, ನಿಮಗೂ ಗೊತ್ತು, ನನ್ನ ಭದ್ರ ನೆಂಟರು. ಓ ಮೋನ, ಕುಡಿಯೋ ಕಾಫಿ ತಮ್ಮ. ಸರಿ ರೀ. ಆಮೇಲೆ ಅಣ್ಣ, ಎಲ್ಲಾ ವ್ಯವಹಾರಗಳನ್ನ ಜವಾಬ್ದಾರಿಯನ್ನ ನಿಮ್ ಮಕ್ಕಳಿಗೆ ವಹಿಸ್ಬಿಟ್ಟಿದ್ದೀರಿ ಅನ್ನಿ. ಮಕ್ಕಳಲ್ಲಮ್ಮ, ನನ್ನ ಹಿರಿ ಮಗನ ವಹಿಸಿದ್ದೀನಿ. ಹಂಗಾದ್ರೆ ನಿಮ್ಮೆಲ್ಲ ಆಸ್ತಿನೂ ಬರೀ ಹಿರಿ ಮಗಂಗೆ ಕೊಟ್ಬಿಟ್ರಾ? ಆಸ್ತಿನ ಹಂಚೋದ್ ಬೇರೆ, ಜವಾಬ್ದಾರಿನ ವಹಿಸೋದ್ ಬೇರೆ ಅಮ್ಮ. ಅನುಭವಿಸೋದಕ್ಕೆ ಜವಾಬ್ದಾರಿ ಅನ್ನೋದು ಅಧಿಕಾರ ಅಲ್ಲಮ್ಮ, ಅದು ಕರ್ತವ್ಯ. ಅದು ಎಷ್ಟೇ ಭಾರ ಆದರೂ ನಿಭಾಯಿಸಲೇಬೇಕು. ಈ ವಿಷಯದಲ್ಲಿ ನನ್ನ ಹಿರಿಮಗ ಶಿಸ್ತು. ಇವತ್ತಿನವರೆಗೂ ಅಣ್ಣ ತಮ್ಮನ ಮಧ್ಯೆ ಒಂದು ಬಿರುಕು ನೋಡೋದಕ್ಕೆ ಕೂಡ ಅವಕಾಶ ಕೊಟ್ಟಿಲ್ಲ ನಾನು. ಅವನು ಯಾವತ್ತೂ ಯಾರ ನಡುವೆನೂ ಭೇದ ಭಾವ ಮಾಡಿಲ್ಲ. ತಮ್ಮ ಅಣ್ಣನಿಗೆ ಬೆನ್ನೆಲುಬಾಗಿದ್ರೆ, ಇಲ್ಲಿ ಅಣ್ಣ ತಮ್ಮನಿಗೆ ಮಾರ್ಗದರ್ಶಕನಾಗಿದ್ದಾನೆ. ಒಟ್ಟಿನಲ್ಲಿ ಮನೆಯಲ್ಲಿ ಯಾರು ಏನ್ ಬೇಕು ಬೇಡ ಅನ್ನೋದನ್ನ ನಿರ್ಧಾರ ಮಾಡೋದು ನಾನೇ. ಆದ್ರೆ ಅದನ್ನ ನೀಡೋದು ಹಿರಿಮಗ ಚಕ್ರವರ್ತಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮಾತಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಅವನ ಮಾತು ಇದೆ. ಅಂದ್ರೆ ನಮ್ ಮಾವಯ್ಯನ್ ತರ ಅನ್ನಿ ನಿಮ್ ಹಿರಿ ಮಗ, ಚಿಕ್ಕ ಮಗ ನಮ್ ಚಿಕ್ಕ ಮಾವಯ್ಯನ್ ತರ ಅನ್ನಿ. ಇಟ್ಬಿಡಮ್ಮ ಇಲ್ಲಿ. ನಮ್ ಮಾವಯ್ಯನು ಆಟೆಯ, ಮನೇಲಿ ಪ್ರತಿಯೊಬ್ರುನು ಒಂದೇ ತರ ನೋಡ್ತಾರೆ. ಈ ತುಂಬಿದ ಕುಟುಂಬನ ನೋಡಿದ್ರೇನೆ ಗೊತ್ತಾಗ್ತಿದೆ. ಆ ರೀತಿ ಎಲ್ಲ ಇಲ್ಲ ಅಂದ್ರೆ ಈ ತರ ಇರೋದು ತುಂಬಾ ಕಷ್ಟ. ಹೌದಮ್ಮ, ಪ್ರಪಂಚದಲ್ಲಿ ಅಣ್ಣ ತಮ್ಮಂದ್ರು ಯಾವತ್ತು ಬೇರೆ ಆಗ್ಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಬಿಡಿ. ಆದ್ರೆ ಆ ಮನೆ ನಂದನವನ ಆಗ್ಬೇಕು ಅಂದ್ರೆ ಆ ಮನೆ ಹೆಂಗಸ್ರು ಮನಸ್ಥಿತಿ ಸರಿ ಇರ್ಬೇಕು. 100ಕ್ಕೆ 100 ಸತ್ಯ ಮಗಳೇ. ವಯಸ್ಸಿನ ಚಿಕ್ಕವಳಾದ್ರೂ ತುಂಬಾ ಸತ್ಯವಾದ ತೂಕವಾದ ಮಾತು ಹೇಳಿದೆ. ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸುಗಳು ಒಂದಾಗಿದೆ ಅನ್ಸುತ್ತೆ. ಆ ವಿಷಯದಲ್ಲಿ ನಮ್ಮ ಅಟ್ಟಿ ಕಡೆ ಯಾರುವೆ ಕೈ ಮಾಡಿ ತೋರ್ಸಕ್ಕಿಲ್ಲ ಬಿಡಿ ತಾತ. ಅಜ್ಜಿ ನೆರಳಲ್ಲಿ, ಮಾವಯ್ಯನ ಆಶ್ರಯನಲ್ಲಿ ನಾವೆಲ್ರೂ ಒಂದೇ ಗೂಡು ಹಕ್ಕಿಗಳ ತರ ಬದುಕ್ತಿದೀವಿ ಬಿಡಿ ತಾತ. ಕೆಲವೊಂದ್ಕಿತ ರಣ ಹದ್ದುಗಳು ನಮ್ ಗೂಡ್ನ ಹಾಳ್ ಮಾಡೋದಕ್ಕೆ ನೋಡ್ತವೆ. ಆದ್ರೆ ಆ ಅವಕಾಶ ಸಿಕ್ಕಿಲ್ಲ, ಇನ್ ಮುಂದೇನು ಸಿಗಕ್ಕಿಲ್ಲ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಮಗಳೇ. ಆವಾಗ್ಲೇ ಅಲ್ವಾ ಸಂಬಂಧಗಳು ಗಟ್ಟಿಯಾಗೋದು. ಶಿವರಾಮ, ನಿನ್ನ ಸೊಸೆ ಬಹಳ ಬುದ್ಧಿವಂತೆ. ಅವಳ ಆಲೋಚನೆ ಅವಳ ವಯಸ್ಸಿಗಿಂತ ಮೀರಿದ್ದಾಗಿದೆ. ನನಗಂತೂ ಆಕೆ ಮಾತು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ.
ಮೋನಾ, ನಂಗೆ ಯಾಕೋ ಒಸಿ ಗಂಟ್ಲು ಕೆರ್ತಾ ಕಣೆ. ಅಜ್ಜಿ ಕಸಾಯ ಮಾಡಿ ತಕೊಂಬರ್ಲೆ? ಹೂ ಕಣೆ, ಬೇಗ ಮಾಡ್ಕೊಂಬಾ. ಸರಿ ಅಜ್ಜಿ. ಶಿವರಾಮ, ಮನೆ ಸೊಸೆ ಹೀಗೆ ಲವಲವಿಕೆಯಿಂದ ಓಡಾಡ್ತಾ ಮಾತಾಡ್ತಾ ಇದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನ ಇವತ್ತು ನಿಮ್ಮ ಮನೇಲಿ ನೋಡಿದೆ. ನಮ್ಮನೆಗೂ ಇಂಥ ಒಬ್ರು ಸೊಸೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತಾತ ಒಂದ್ ನಿಮಿಷ. ಇನ್ನೇನ್ ರಾಯ್ರೆ, ಮೊಮ್ಮಗನ್ಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡೋದಲ್ವೇ? ನಮಗೂ ಮಗನ್ ಮದ್ವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ನನ್ನ ಮಗ ಮದ್ವೆಗೆ ಒಪ್ತಾ ಇಲ್ಲ. ವಯಸ್ಸಿಗೆ ಬಂದಿರೋ ಮಗ ಮನೆಯಲ್ಲಿ ಅವನೇ ಅಂದ್ರೆ ಬೇಗ ಮದುವೆ ಮಾಡಿಬಿಡ್ಬೇಕು. ನೋಡಮ್ಮ, ಮದುವೆ ಅನ್ನೋದು ಯಾವಾಗಲೂ ಹೇರಿಕೆ ಆಗಬಾರ್ದು. ಯಾಕೆ ಅಂದ್ರೆ ಬದುಕು ಬಲವಂತ ಆದ್ರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಯಾವತ್ತು ಆಸಕ್ತಿಯಿಂದ ಮದುವೆ ಆದ್ರೇನೆ ಮದುವೆಗೊಂದು ಅರ್ಥ, ಮತ್ತೆ ಅದ್ರಲ್ಲಿ ಖುಷಿ ಕಾಣೋದಕ್ಕೆ ಸಾಧ್ಯ. ಯಾಕ್ರಾಯ್ರೆ, ಅವನಿಗೆ ಮದುವೆ ಬಗ್ಗೆ ಏನಾದ್ರು ಬೇಸರನಾ ಅಥವಾ ಪ್ರೀತಿ ಪ್ರೇಮ ಅಂತ ಏನಾದ್ರು? ಚೇಚೆ, ಹಾಗೇನಿಲ್ಲ. ನನ್ ಮಗಂಗೆ ಅವ್ರ ಅಪ್ಪನ ತರ ಬಿಸ್ನೆಸ್ ಅಲ್ಲಿರೋ ಆಸಕ್ತಿ ಈ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿಲ್ಲ. ನನ್ ಮಗಂಗ್ ಗೊತ್ತಿರೋದು ಬರೀ ನಮ್ಗಳ ಪ್ರೀತಿ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಈಗ ನಮ್ಮನೆಗ್ ಬಂದಿದ್ದೀರಾ ಅಲ್ವೇ, ಎಲ್ಲ ಅದಾಗೆ ಬರ್ತದ್ ಬಿಡಿ. ಅದ್ ಹೇಗಪ್ಪ ಹೇಳ್ತೀಯ? ತಾತ, ನಮ್ಮ ಮಟ್ಟಿಲಿ ಹೊಸ್ದಾಗ್ ಮದ್ವೆ ಆಗಿರೋ 2 ಜೋಡಿ ಅಕ್ಕಿಗಳವೆ. ಅವರು ಇವ್ರ ಮುಂದ್ಗಡೆ ಜೋಡಿಯಾಗಿ ಓಡಾಡ್ತಿದ್ರೆ ಸಾಕು, ಅವ್ರಿಗೂ ನನ್ ಮದ್ವೆ ಆಗಿರೋ ಎಷ್ಟ್ ಚೆನ್ನಾಗಿರ್ಬೇಕು ಅಂತ ಅನಿಸ್ತದೆ. ಹೌದಲ್ವಾ? ನನಗೆ ಈ ಆಲೋಚನೆ ಬರ್ಲಿಲ್ವಲ್ಲ. ಬಿಡಿ ರಾಯ್ರೆ, ನಿಮ್ಮ ಮಗ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು ಒಳ್ಳೆ ಸುದ್ದಿನೇ ಕೊಡ್ತಾನೆ. ಏನಾಯ್ತು ತಾತ, ನಾನು ಜೀವನದಲ್ಲಿ ಮದ್ವೆ ಆಗದೆ ಬ್ರಹ್ಮಚಾರಿ ಆಗಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಟ್ಟಿ ಜೋಡಿಗಳನ್ನ ನೋಡಿದ್ಮೇಲೆ ನನ್ಗೂ ಮದ್ವೆ ಆಗ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಯಾಕೋ ನಮ್ಮ ಮಾವಯ್ಯನೇ ಮನ್ಸು ಮಾಡ್ತಿಲ್ಲ ಅಂತೀನಿ. ಏ ನಗಿ ಅಣ್ಣ, ನಗಕ್ಕೆ ಏನ್ ದುಡ್ಡು ಕೊಡ್ಬೇಕೆ? ನಗ್ರಿ. ಅಣ್ಣ, ಈ ರಾಯರ್ ಕುಟುಂಬದವರು ಉತ್ಸವ ಮುಗಿಸಿ ಹೋಗಕ್ ಮುಂಚೆ ಹೆಂಗಾರ ಮಾಡಿ ಅವ್ರ ಮೊಮ್ಮಗನ ತಾತ ನನಗ್ ಮದ್ವೆ ಮಾಡಿ ಅನ್ನಂಗ್ ಮಾಡ್ಬೇಕು. ಗೋವಿಂದ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೇಕಲ್ಲ. ಈಗಿನ ಕಾಲದ ಹುಡುಗರ ಮನಸ್ಸು ಇನ್ನೊಬ್ಬ ಹುಡುಗನ್ಗೆ ಅರ್ಥ ಆಗೋದು. ಹೋದ್ರಾ, ನೀನೊಂದು ಕೆಲಸ ಮಾಡ್ಲಾ, ಆ ಹುಡುಗನ ಮನಸ್ಸಲ್ಲಿ ಮದುವೆ ಮಕ್ಕಳು ಸಂಸಾರ ಅನ್ನಂಗೆ ಯೋಚನೆ ಬರ್ಬೇಕು. ಹಂಗೇನಾದ್ರೂ ಮಾಡ್ಲಾ? ಅಪ್ಪಯ್ಯ, ನಾನೇ ಮಾವಯ್ಯ ಹೇಳ್ತಾ ಇರೋದು ನಿನ್ಗೆ ಅನ್ಬೇಕೆ, ನೀನೇ ಅಂತಮ್ಮ. ರಾಯರು ಆ ಹುಡುಗನ ಮದ್ವೆ ನೋಡ್ಬೇಕು ಅಂತ ಸ್ಯಾನೆ ಆಸೆ ಮಾಡಿಕೊಂಡವ್ರು. ಅವ್ರ ಆಸೆಗೂ ನಿರಾಸೆ ಆಗ್ಬಾರ್ದಲ್ವೇ? ನಮ್ಮ ಮಟ್ಟಿಗೆ ಬಂದವ್ರೆ, ಏನಾದ್ರೂ ಒಂದು ಒಳ್ಳೇದಾದ್ರೆ ಅವ್ರ ಮನ್ಸ್ಗೂ ನೆಮ್ಮದಿನೇ. ನಾನ್ ಹೇಳಿದ್ಮೇಲೆ ಮುಗೀತು ಅನ್ಕ ಮಾವಯ್ಯ, ನೀ ನಿಶ್ಚಿಂತೆಯಿಂದ ಇರು. ಈಗೇನೋ ಕೆಲ್ಸ ಇದೆ ಅಂದಲ್ವಾ, ಕೊಂಟ್ ಬಾ. ಲೇ ಕ್ವಾಟ್ಲೆ, ದೊಡ್ಡ ಅನುಭವಸ್ಥ ನಂಗೆ ಹೇಳ್ಬಿಟ್ಟಲ್ಲ, ಅವ್ರ ಮನ್ಸನ್ನ ಹೆಂಗ್ಲಾ ಬದಲಾಯಿಸ್ತೀನಿ ನೀನು?
ನಾನೆಲ್ಲ ಹಂಗ್ ಮಾಡಕ್ಕಾಗದು ಅಂತಮ್ಮ. ಈ ಕೆಲ್ಸ ಮಾಡ್ಬೇಕಾಗಿರೋನು ನೀನು. ನಾನಾ? ಲೇ ಏನ್ ತಲೆಗಿಲ್ಲ ಕೆಟ್ಟದ್ದು ನಿಂಗೆ? ಅದೆಂಗ್ಲಾ ಆದದ್ದು? ಈಗ ನಮ್ಮ ಎದುರುಗಡೆ ಯಾರಾದ್ರೂ ಕಬ್ ಸಿಗಿತಿದ್ರೆ ಅಲ್ಲೂ ಜುಮ್ ಅಂತವೆ. ಆಗ ನಮಗೂ ತಿನ್ಬೇಕು ಅಂತ ಅನ್ನಿಸ್ತದೆ ಅಲ್ವೇ? ಈಗ ಅಕಸ್ಮಾತ್ ಮಾವಯ್ಯ ತಿಂತವ್ರೆ ಅನ್ಕೊಳಪ್ಪ. ಲೇ ನಂಗೂ ತಿನ್ಬೇಕು ಅನ್ಸ್ತದೆ, ಮುಂದೆ ಕೇಳಲ್ಲ. ಹಂಗೆ ಇದುವಿ ನೀನು ಅದಕ್ಕೆ ಮನವು ಅವ್ರ ಮುಂದ್ಗಡೆ ಪಿರುತಿಯಿಂದ ಓಡಾಡ್ತಿದ್ರೆ ಅವ್ರಿಗೂ ನನ್ಗೂ ಮದ್ವೆ ಆದ್ರೆ ನನ್ನ ಹೆಂಡ್ರ ಜೊತೆ ಹಿಂಗಿರ್ಬೋದು ಅಲ್ವಾ ಅಂತ ಕನ್ಸು ಆಯ್ತದೆ. ಲೇ ಅದಕ್ಕೀಗ ನಾನು ಅವಳ ಜೊತೆ ಪಿರುತಿಯಿಂದ ನಡ್ಕೋಬೇಕು. ಲೇ ಅದಾಗ್ದೇ ಇರೋ ಮಾತು ಹೋಗ್ಲ. ಲೇ ನೋಡ್ಲಾ, ಇಂಥದೆಲ್ಲ ನಂಗೆ ಹೇಳಕ್ ಬರ್ಬೇಡ. ಅಪ್ಪ ನಾನೆಲ್ಲ ಹೇಳಿದ್ದು, ಮಾವಯ್ಯ ಹೇಳಿರೋದು ಅಂತ ಮರಿಬೇಡ. ಲೇ ಅಪ್ಪ ಏನ್ ಅವ್ರ ಜೊತೆ ಪಿರುತಿಯಿಂದ ಇರು ಅಂತ ಹೇಳಿದ್ರೆ? ಅವರು ನೇರವಾಗಿ ಹೇಳ್ದೇ ಇರ್ಬೋದು, ಆದ್ರೆ ಅದ್ರ ಅರ್ಥ ಅದೇಯ. ಲೇ ನನ್ನನ್ನೇನ್ ಅಷ್ಟೊಂದು ದಡ್ಡ ಅನ್ಕೊಂಡಿದ್ಯಲ್ಲ? 6ನೇ ಕ್ಲಾಸ್ ಫೇಲ್ ಆಗಿರೋ ನಿನ್ಗೆ ಹಂಗ ಅರ್ಥ ಆಗ್ತದೆ ಅಂತಂದ್ಮೇಲೆ ನಂಗೆ ಇನ್ನೆಸ್ಲ ಅರ್ಥ ಆಗ್ಬೇಕು? ನೋಡ್ಲಾ, ಯಾರು ಏನೇ ಹೇಳಿದ್ರು ಆಟೆಯ. ನಾನು ಅವಳ ಕುಟೆ ಹಂಗೆಲ್ಲ ಇರಕ್ಕಾಗಕ್ಕಿಲ್ಲ. ಆಯ್ತು ಬಿಡಪ್ಪ, ನನ್ಗೇನಾಗ್ಬೇಕು? ಇದ್ರಿಂದ ಹೋಗೋದು ಮಾವಯ್ಯನ್ ಮರ್ಯಾದೆ, ಈ ಅಟ್ಟಿ ಗೌರವ. ಇದ್ರ ಬಗ್ಗೆ ನಿನ್ಗೆ ಏನು ಯೋಚನೆ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾದದು? ಬಿಡು. ಕ್ವಾಟ್ಲೆ, ನೀನು ನನ್ನ ಬ್ಲಾಕ್ ಮೇಲ್ ಮಾಡಂಗ ಆಗ್ಬಿಟ್ಟಲ್ಲ. ಬ್ಲಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ಇರೋ ವಿಷಯ ಹೇಳ್ದೆ. ನೋಡು ಅಂತಮ್ಮ, ಮಾವಯ್ಯನ್ ಘನತೆ ಗೌರವ ಕಾಪಾಡೋದು ನಿನ್ ಕೈಲೇ ಇರೋದು. ಸಂದಾಗಿ ಯೋಚನೆ ಮಾಡು. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕಿಸ್ಬಿಟ್ರಲ್ಲ ನನ್ನ. ಏನ್ ಮಾಡ್ಲಿ ನಾನೀಗ? ಅಂತಮ್ಮ, ಹಳ್ಳಿ ಸಿನಿಮಾಗಳಲ್ಲಿ ಹೀರೋಗಳಿಗೊಂದು ಫ್ಲಾಶ್ ಬ್ಯಾಕ್ ಇರ್ತದ ನೋಡು, ಹಂಗೆ ನೀನು ಹಳೇ ಭದ್ರ ಆಗು. ಅದ್ಕೆ ಮುಂಗೆ ಹತ್ರ ಆಗು, ಅವ್ರನ್ನ ಪಿರುತಿ ಮಾಡು. ಆಮೇಲೆ ಪಟ್ಟದಿಂದ ಬಂದಿರೋ ಹೀರೋಗೆ ಕಲ್ಯಾಣ ಮಾಡ್ಸಮ್ಮ. ಲೈ ಈಗ ನಾನು ಮತ್ತೆ ಅವಳ ಹತ್ರ ಹೋಗಿ ಪಿರುತಿ ಮಾಡ್ಬೇಕು. ಲೇ ಒಂದೇ ಒಂದ್ ಕಿತ ನಿತ್ಕೊಳ್ಳ. ಅಮೇ, ನೀವೇನ ಕರ್ದಿದ್ದು? ಇನ್ನೊಂದ್ ಕಿತ ಹೇಳಿ. ನಾನೇ ಯಾಕಣಮ್ಮೆ ಕರ್ದಿದ್ದು? ನಾನ್ ಬಿಟ್ಟು ಇನ್ಯಾರು ನಿನ್ನ ಕರ್ದರು? ತಕಳಮ್ಮೆ. ಗೌಡ್ರೆ, ನಾನೇನು ಕನ್ಸ್ ಕಾಣ್ತಿಲ್ಲ ತಾನೆ? ಒಂದ್ಸತಿ ಗಿಂಡಿ ಯಾವ್ದಕ್ಕೂ? ಎಂತದು ಇಲ್ಲ ಕಣಂತೆ, ತಗಳಮ್ಮೆ. ಕನ್ಸಲ್ಲ ಇದು, ದಿಟ್ವೆಯ. ಏನೇ ಹೇಳಿ ಗೌಡ್ರೆ, ನನ್ ಕಣ್ಣಿಂದ ದಿಟ್ಟವಾಗ್ಲೂ ನಂಬಕ್ಕೆ ಆಯ್ತಾ ಇಲ್ಲ. ನೀವು ನನ್ನ ಕ್ಷಮಿಸ್ಬಿಟ್ಟು ಪಿರುತಿಯಿಂದ ಹೂ ತಂದ್ಕೊಟ್ರಲ್ಲ, ನನಗ ಆಟೆ ಸಾಕು ಗೌಡ್ರೆ. ಹಿಂಗೆ ಬಿಟ್ರೆ ಕತೆ ಹೇಳ್ತಾನೆ ಇರ್ತೀಯ ಅನ್ಸುತ್ತೆ. ಕೊಡಮ್ಮ ಇಲ್ಲಿ, ನಾನೇ ಮುಡಿಸ್ತೀನಿ. ಐಮ್ ಸಾರಿ. ಏನು ಇಲ್ಲ ಗೆಳೆಯ, ಪರವಾಗಿಲ್ಲ, ಬಾ. ಅಯ್ಯೋ ಗೌಡ್ರೆ, ಹೂ ಮುಡ್ಸಿ. ಇದೇನ್ ಗೌಡ್ರೆ, ಟೋನೇ ಚೇಂಜ್ ಆಗೋಯ್ತು. ಕೈ ತಾತ. ಕೈಯ ತಲೆಗ್ ತಾನೇ ಮುಡಿಸ್ಬೇಕು. ಅವ್ರು ಹೋಗ್ಲಿಲ್ವೇ? ಇನ್ ನಾನ್ ಯಾಕೆ ಹೂವು ಮುಡಿಸ್ಲಿ? ಅಂದ್ರೆ ನೀವ್ ಏನ್ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ ಗೌಡ್ರೆ. ಅವ್ರ ಹಬ್ಬ ಮುಗಿಸ್ಕೊಂಡು ನಮ್ಮ ಹಟ್ಟಿಯಿಂದ ಹೋಗ ಗಂಟ್ಲುವೆ ನಾನು ಹಿಂಗ್ ನಾಟಕ ಮಾಡ್ಕೊಂಡಿರ್ತೀನಿ.
ನೀನುವೆ ಹಂಗೆ ನಾಟಕ ಮಾಡ್ಕೊಂಡಿರ್ಬೇಕು. ಅಂದ್ರೆ ವಿವೇಕಣ್ಣ ಅಲ್ಲಿದ್ರು ಫೋನಲ್ಲಿ ಮಾತಾಡ್ತಾ ಇದ್ರು ಅಂತ ಪಿರುತಿ ನಾಟಕ ಮಾಡಿದ್ರೆ? ಓ ಮತ್ತೆ ಅವ್ರ ಮುಂದ್ಗುಟೆ 2 ಕಾರಣಕ್ಕೆ ನಾಟಕ ಮಾಡ್ಬೇಕು. ಒಂದು, ನಮ್ಮಿಬ್ರು ಮಧ್ಯೆ ಏನು ಸಮಸ್ಯೆ ಇಲ್ಲ ಅಂತ ತೋರ್ಸ್ಕೊಳ್ಳೋದಿಕ್ಕೆ. ಇನ್ನೊಂದು, ಅವ್ರಿಗೂ ಮದ್ವೆ ಜೀವನ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಸೋದಿಕ್ಕೆ. ಓ ಅಪ್ಪಣ್ಣ, ಮದ್ವೆ ಆದ್ರೆ ಹಿಂಗೆ ನಾಟಕ ಮಾಡ್ಬೇಕಾಯ್ತದೆ ಅಂತ ನಾನೇ ಹೋಗಿ ಹೇಳ್ತೀನಿ. ಹಂಗೇನಾರ ಮಾಡ್ಬಿಟ್ಟಿ ಓಹೋ, ಈ ನಾಟಕ ಗಿಟ್ಕ ಮಾಡ್ಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ. ಅಂದ್ರೆ ನೀನ್ ಹೇಳ್ತಾರದೇನು? ಮನ್ಸಲ್ಲಿ ಈಟೊಂದ್ ಪಿರುತಿ ಮಾಡ್ಕೊಂಡು ನಾಟಕ ಮಾಡ್ಬೇಕು ಅಂದ್ರೆ ಹೆಂಗಾದದ್ದು ಗೌಡ್ರೆ? ಏನ ಮನ್ಸಲ್ಲಿ ಪಿರುತಿನ? ನಂಗೆ ಯಾವ ಪಿರುತಿನೂ ಇಲ್ಲ. ನಿಮಗ್ ಇಲ್ದೆ ಇರ್ಬೋದು, ಆದ್ರೆ ನನಗದೆ ಮನ್ಸಲ್ಲಿ ಬೆಟ್ಟದಷ್ಟು ಪಿರುತಿ ಅದೆ. ನಿಮ್ ತರ ಪಿರುತಿ ಇದ್ರೂನುವೆ ಇಲ್ಲ ಅಂತ ನಾಟಕ ಮಾಡೋದಕ್ ನನಗ್ ಬರಕಿಲ್ಲ. ಏಯ್, ಯಾರ್ ಪಿರುತಿ ಮಾಡ್ತಾ ಇರೋದು? ನನಗೆ ಯಾವ ಪಿರುತಿನೂ ಇಲ್ಲ. ನಾನ್ ಬರೀ ನಾಟಕನೇ ಮಾಡ್ತಾ ಇರೋದು. ಹಂಗಾರೆ ನನ್ನಿಂದ ಈ ನಾಟಕ ಮಾಡಕ್ ಆಗಕ್ಕಿಲ್ಲ ಬಿಡಿ. ಹಿಂಗ್ ಮಾಡ್ಬೇಕು ಅಂತ ಅಪ್ಪ ಏನೇ ಹೇಳಿರೋದು. ಓ, ಮಾವಯ್ಯ ಹಿಂಗ್ ನಾಟಕ ಮಾಡಿ ಅಂತ ಹೇಳೋರೆ? ಅಂದ್ರೆ ನನಗ್ ಹೇಳೇ ಇಲ್ಲಲ್ಲ. ಇರಿ, ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಏನ್ ಅದು ಅವ್ರ ಹಂಗೆ ಹೇಳಲಿಲ್ಲ. ಮತ್ತೆ ನಾನ್ ಯಾಕೆ ನಾಟಕ ಮಾಡ್ಬೇಕು? ನನ್ನಿಂದ ಆಗಕ್ಕಿಲ್ಲ. ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ ನಾನು ಹೇಳ್ದಂಗೆ ಕೇಳು. ಹೌದೇ? ನಾನ್ ಯಾಕೆ ಮಾಡ್ಬೇಕು?